ಎಲ್ಲತ್ತಿಗೆ ಕುಕ್ಕು ಕುಕ್ಕೆನಾ? ಯಾವ ಕುಕ್ಕೆನೆ? ಅಯ್ಯೋ ಕುಕ್ಕೆ ಅಲ್ಲ ರೀ, ಈ ಮನೆ ಹೆಡ್ ಕುಕ್ ಮಧುಮತಿ ಮೇಡಮ್ ಅವರು. ಅದೇ ಗೊತ್ತಿಲ್ವಲ್ಲ. ಏನತ್ಗೆ ಇದು ನಿಮಗ್ ಗೊತ್ತಿಲ್ವಾ? ಅಲ್ಲ, ನಮ್ಮ ಬಾವಾಜಿ ಕೊಟ್ಟಿರೋ ಸದ್ರಕ್ಕೆ ಕೊಬ್ಬು ಬೆಳ್ಕೊಂಡ್ಬಿಟ್ಟಿದೆ. ಅವಳು ಬಂದಾಗಲೇ ಕೆಲಸ, ಹೋದಾಗಲೇ ರಜಾ. ಆದ್ರೂ ಇದೆಲ್ಲ ತೀರಾ ಅತಿ ಆಯ್ತು ಅತ್ಗೆ. ಈ ಮನೇಲಿ ನಂದೇನ್ ನಡೆಯುತ್ತೆ? ಮನಸ್ಸು ಮಾಡಿದ್ರೆ ಎಲ್ಲ ನಡೆಯುತ್ತೆ ಅಕ್ಕ. ನೀನು ಏನು ಕೇಳದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಆ ಡ್ರೈವರ್ ಫ್ಯಾಮಿಲಿಯವರು. ಹೌದತ್ಗೆ, ಇವ್ರು ಹೇಳ್ತಿರೋದು ನಿಜ. ಆ ಪೂಜೆ ದಿನ ನೋಡಿದ್ವಲ್ಲ, ತನ್ನ ಮಗನ್ನ ಬರ್ಬೇಡ ಹೊಟ್ಟೋಗು ಅಂತ ಹೇಗ್ ಜೋರ್ ಮಾಡಿ ಕಳ್ಸ್ಕೊಟ್ಲು. ಎಲ್ಲಿ ಹುಲಿ ಸಿಂಹ ಬಂದು ತನ್ನ ಮಗನ್ನ ನುಂಗಾಕ್ಬಿಡುತ್ತೋ ಅಂತ ಎಷ್ಟು ಜೋಪಾನ್ವಾಗಿ ತನ್ನ ಮಗನ್ ಸಾಗಾಕ್ಬಿಟ್ಲು. ಈ ಅಪ್ಪ ಅಮ್ಮ ಮಗ 3 ಜನನು ಪಾಕಡಗಳು. ನಮ್ಮ ಬಾವಾಜಿ ಗೊತ್ತಾಗ್ತಿಲ್ಲ ಅಷ್ಟೇ, ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲಕ್ಕ, ನಮ್ಮ ಅಳಿಮಯ್ಯನು. ಏನ್ರಿ ಅಳಿಮಯ್ಯ? ನಮ್ಮ ಅಳಿಮಯ್ಯನು ತಿಂಡಿಗೆ ಬಂದ ಅಂದೆ. ಬಾಳಿಮಯ್ಯ ಕೂತ್ಕೋ. ಸರ್ ತಿಂಡಿ ಏನ್ ಕೊಡ್ಲಿ? ನಾನು ಟೋಸ್ಟ್ ಹೇಳಿದ್ದೆ ತಾನೆ ಸರ್. ಅದು ಏನದು? ಬರುತ್ತೆ ಸರ್. ಹಾಂ ಬಂದ ಯಜಮಾನ್ರೆ, ಹೊಟ್ಟಿದ್ದೀನಿ. ಏನೇ ಎಲ್ಲಾದರೂ ಹೋಗ್ಬೇಕಾದ್ರೆ ಸರಿಯಾಗಿ ಒಂದು ಅಡ್ಡ ನಿಂತ್ಕೊಂಡ್ಬಿಡ್ತೀಯಲ್ಲ, ಏನಾದ್ರು ದುಡ್ಡು ಗಿಡ್ಬೇಕಾ? ನನ್ಗೆ ಯಾಕ್ರಿ ಬೇಕು ದುಡ್ಡು? ಯಜಮಾನ್ರ ಮನೇಲಿ ಮಿಕ್ಕಿದ ಪಕ್ಕಿದ್ದನ್ನೆಲ್ಲ ನಮಗೆ ಕೊಡ್ತಾರೆ, ಮನೆಗೆ ರೇಷನ್ನು ಹಾಕ್ಸ್ತಾರೆ, ಬಾಡಿಗೆನೂ ಕಟ್ಟೋ ಹಾಗಿಲ್ಲ. ಸಿನಿಮಾಗಂತೂ ಕರ್ಕೊಂಡು ಹೋಗೋ ಅಭ್ಯಾಸ ನಿಮ್ಗಿಲ್ವೇ ಇಲ್ಲ. ಹೋಟೆಲ್ಗೆ ನಾನೇ ಬರೋದಿಲ್ಲ. ವರ್ಷಕ್ಕೊಂದ್ಸಲ ಬಟ್ಟೆ ಅವರೇ ಕೊಡಿಸ್ತಾರೆ. ನನ್ಗೆ ಇನ್ನೇನ್ರಿ ಖರ್ಚಿದೆ ನಿಮ್ಮ ಹತ್ರ ದುಡ್ಡು ಕೇಳಕ್ಕೆ? ಅಬ್ಬಬ್ಬಬ್ಬಬ್ಬ, ಹೆಂಗಸ್ರಿಗೆ ಬಾಯಿ ದೊಡ್ಡದು, ಗಂಡಸ್ರಿಗೆ ಕೈ ದೊಡ್ಡದು ಅಂತ ದೊಡ್ಡವ್ರು ಹೇಳಿರೋ ಮಾತು ನಿನ್ನಿಂದ 100ಕ್ಕೆ 100 ನಿಜ ಅನ್ಸುತ್ತೆ ಕಣೆ. ಜೀವ ತೆಗೆದಿದ್ದಾಯ್ತು, ಜೀವನ ಮುಗಿತಾ ಬಂತು. ಕೊನೆಗಾಲದಲ್ಲಾದರೂ ಜೀತ ಬಿಟ್ಟು ಸ್ವಾಭಿಮಾನದಿಂದ ಬದುಕಿ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ಲೈ, ನಾನು ಯಾವತ್ತೂ ಸ್ವಾಭಿಮಾನಿ ಕಣೆ. ಮಂಡವಾದ ಬೇಡ, ವಿಷಯ ಏನು ಹೇಳು. ನಿಜ ಹೇಳ್ತೀರಾ? ಅನುಮಾನ ಇದ್ರೆ ಕೇಳಲೇಬೇಡ. ಪೂಜೆ ದಿನ ಯಜಮಾನ್ರ ಮನೇಲಿ ಆಗಿದ್ದೇನೋ? ಏನು ಅಳಿಮಯ್ಯ ಸಮಾಚಾರ? ನೀವೇನೋ ಡಿಸ್ಕಸ್ ಮಾಡ್ತಿರೋ ಹಾಗಿತ್ತು. ಏನು ಇಲ್ಲಪ್ಪ, ನಾವು ಅದೇ
ಮಧು ಏನು ಮತ್ತೆ ಮಧು ಆಂಟಿ ಬಗ್ಗೆ ಮಾತಾಡ್ತೀರಾ? ಇಲ್ಲಪ್ಪ. ಅದು ನಿಮ್ಮ ಮದುವೆ ಬಗ್ಗೆ ಮಾತಾಡ್ತಿದ್ವಿ. ಏನು ಹುಡುಗಿ ನೋಡ್ತಿದ್ದೀರಾ? ಅಲ್ಲಪ್ಪ, ಒಂದ್ಸಲ ನೋಡೋದಕ್ಕೆ ಹೋಗಿ ಬಾಬಾಜಿ ಕೈಲಿ ಊದ್ಕೊಂಡು ಸಾಕಾಗಿಲ್ವಾ? ಡ್ಯಾಡ್ ಬೈದಿದ್ದು ಒಳ್ಳೇದೇ ಆಯ್ತು. ಹಲೋ, ಬನ್ನಿ ಇಲ್ಲಿ. ನಾನೇನು ಕೇಳಿದ್ದು? ನಾನು ಕೇಳಿದ್ದು ನೀವು ಕೊಡ್ಬೇಕಾ ಅಥವಾ ನೀವು ಕೊಟ್ಟಿದ್ದು ನಾನು ತಿನ್ಬೇಕಾ? ಅಕ್ಕ, ಈ ಅಳಿಮಯ್ಯ ಅದು ಯಾವಾಗ ಶಾಂತಮೂರ್ತಿ ಆಗಿರ್ತಾನೋ, ಅದು ಯಾವಾಗ ದುರ್ವತ್ ಮುನಿ ಆಗಿರ್ತಾನೋ ಒಂದು ಗೊತ್ತಾಗಲ್ಲ. ಭಾಳ ಹುಷಾರಾಗಿರ್ಬೇಕು ನಾವು. ಇವ್ ಮುಂಗೋಪನ ಹೇಗಪ್ಪ ಕಂಟ್ರೋಲ್ ಮಾಡೋದು? ಸದ್ಯ ಅದು ನನ್ನ ಮೇಲೆ ಎಸಿಲ್ವಲ್ಲ, ಅಷ್ಟು ಸಾಕು. ಅಲ್ಲಾಗಿದ್ದು ಪೂಜೆನ, ಮಾಟನ, ಮಂತ್ರನ? ಆ ಕುಂಬಳಕಾಯಿ ಸ್ವಾಮಿಗೆ ನೋಡಿದ್ರೆ ಯಾವುದೋ ಮಾಟಗಾರಂತರ ಕಾಣಿಸ್ತಿದ್ದ. ಅವನ ಹಣೆಲಿದ್ದಿದ್ದು ಗರುಡನೋ? ಲೇ ಸ್ವಲ್ಪ ನಿಧಾನವಾಗಿ ಮಾತಾಡ. ಈಗ ಕೇಳೋ ಪ್ರಶ್ನೆನಾ? ನೋಡು, ಅದನ್ನ ತಿಳ್ಕೊಂಡು ನೀನೇನು ಮಾಡ್ಬೇಕು ಅಂತಿದ್ಯಾ? ಕಾಡು ಪ್ರಾಣಿ ಬಂದಿತ್ತು ಮನೆಗೆ, ನಾವೆಲ್ಲ ಅಲ್ಲೇ ನಿಂತಿದ್ವಿ. ಅದು ಯಾರ ಮೇಲೆ ಬೇಕಾದ್ರೂ ಹಾರಿ ಜೀವ ತೆಗಿಬೋದಿತ್ತು. ತೆಗಿಲಿಲ್ವಲ್ಲ? ತೆಗ್ದಿದ್ರೆ ಪೂಜೆ ಟೈಮಲ್ಲಿ ನನ್ನ ಮಗ ಏನಾದರೂ ಅಲ್ಲೇ ಇದ್ದು ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಅಲ್ಲಿರೋ ಅಷ್ಟು ಜನ ಬಿಟ್ಬಿಟ್ಟು ನಿನ್ನ ಮಗನ ಮಾತ್ರ ಹುಡ್ಕೊಂಬಂದ್ಬಿಡ್ತಾಯ್ತಾ? ಏಯ್, ಹೋಗಿ ಕೆಲಸ ನೋಡೆ. ಮಾರಿಗೆ ಬಲಿ ಕೊಡೋದು ಕುರಿನೇ ತಾನೆ, ತೋಳನಲ್ವಲ್ಲ. ಏನೇ ನಿನ್ನ ಮಾತಿನ ಅರ್ಥ? ನಿಮ್ಮ ಮತ್ತೆ ನಿಮ್ಮ ಮಗನ ಜೀವ ಇರೋದು ಆ ದೊಡ್ಡವ್ರ ಹಿತಕ್ಕೆ ತಾನೆ. ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ದೊಡ್ಡವ್ರಿಗೇನು ಆಗಬಾರ್ದು ಅಂತ ಎದುರಿಗೆ ಎದೆ ಕೊಟ್ಟು ನಿಂತು ಪ್ರಾಣ ಕಳ್ಕೊಂಡಿದ್ರೆ ನನ್ಗೆ ಯಾರ್ರೀ ಗತಿ? ಅನುಮಾನ ತುಂಬಿಕೊಂಡಿರೋ ನಿನ್ನ ತಲೆಯಲ್ಲಿ ಅವ್ರ ಅಂತಃಕರಣ ಪ್ರೀತಿ ನಿನಗೇನೆ ಗೊತ್ತು. ಅದೆಲ್ಲ ನನಗೆ ಬೇಕಾಗಿಲ್ಲ ರೀ. ನನಗೆ ಬೇಕಾಗಿರೋದು ನನ್ನ ಗಂಡ ಮತ್ತೆ ನನ್ನ ಮಗ ಮಾತ್ರ. ನಿನ್ನ ಸಣ್ಣತನಕ್ಕೆ ಮದ್ದಿಲ್ಲ ಕಣೆ. ಮನೇಲಿ ಪೂಜೆ ಮಾಡಿದ್ದು ಚಿಕ್ಕ ಯಜಮಾನ್ರು ಒಳ್ಳೇದಕ್ಕೆ, ಕಾಡು ಪ್ರಾಣಿ ಬಂದಿದ್ದು ಒಂದು ಮಾಯೆ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳಬೇಡ, ನನಗೇನು ಗೊತ್ತಿಲ್ಲ. ಬರ್ತೀನಿ. ದಿಗ್ವಿಜಯ್, ಇತ್ತೀಚೆಗೆ ನಾವೆಲ್ಲರೂ ಮೀಟ್ ಮಾಡೋದೇ ಅಪರೂಪ ಆಗಿಬಿಟ್ಟಿದೆ. ನಾವೆಲ್ಲರೂ ಸೇರಿ ಮೀಟಿಂಗು, ಸೆಲೆಬ್ರೇಷನ್ ಅಂತ ಏನು ಮಾಡಲಿಲ್ಲ ಅಂದರೆ ಒಂಥರ ಏನೋ ಮಿಸ್ ಆದಂಗೆ. ಮಿಸ್ಸಾ? ಯಾವ ಮಿಸ್ಸು? ಯಾರು ಮಿಸ್ಸು? ಮಿಸ್ ಅನ್ನೋ ವರ್ಡ್ ಕೇಳಿದ ತಕ್ಷಣವೇ ನಮ್ಮ ವಿಶ್ವಕಂಠನ ಕಿವಿ ಅಲರ್ಟ್ ಆಗಿಬಿಡುತ್ತೆ. ಹಲೋ, ನಾನು ಹೇಳಿದ್ದು ಮಿಸ್ ಅಲ್ಲಪ್ಪ, ಮಿಸ್ಸಿಂಗು. ನೀವೇನೇ ಹೇಳಿ ಸಾಂಬಶಿವ, ಈ ಮಿಸ್ ಅನ್ನೋದೇನಾದರೂ ಮಿಸ್ ಆಗ್ಬಿಟ್ರೆ ಲೈಫಲ್ಲಿ ಎಲ್ಲ ಮಿಸ್ ಆದಾಗೆ. ಯು ಆರ್ ಅನ್ಬಿಲೀವಬಲ್ ಮ್ಯಾನ್. ಲೈಫಲ್ಲಿ ನೀನು ಬದಲಾಗಲ್ಲ. ಏನು ಬಂದ ವಿಷಯ? ಅಲ್ಲ ದಿಗ್ವಿಜಯ್, ಮನೇಲಿ ಏನೋ ನಡೆದಿದೆಯಂತೆ, ನೀನು ನನಗೆ ಯಾವ ವಿಷಯನೂ ಹೇಳಲೇ ಇಲ್ಲ. ಏನೋ ಸಣ್ಣ ಸಣ್ಣದು ಹೀಗೆ. ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ಪಾಪ ನಮ್ಮ ಗೋವಿಂದನೇ ಫೋನ್ ಮಾಡಿ ಹೇಳ್ದ. ನಾನೇ ಹೇಳಿದ್ದು ಬಾಬಾಜಿ. ಅದು ನಿಮ್ಮ ಕ್ಲೋಸ್ ಫ್ರೆಂಡು ಅಂದಮೇಲೆ ಮನೇಲಿ ನಡೆಯೋ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗಬೇಕಲ್ವಾ? ಅದು ಇಂಥ ಇಂಪಾರ್ಟೆಂಟ್ ವಿಷಯ ನಡೆದಾಗ ಅದಕ್ಕೆ ಇಮಿಡಿಯೇಟಾಗಿ ನಾನೇ ಫೋನ್ ಮಾಡಿ ಹೇಳಿಬಿಟ್ಟೆ. ಅಪರೂಪಕ್ಕೆ ಫ್ರೆಂಡ್ಸ್ ಬಂದಿದ್ದಾರೆ, ಮಾತಾಡ್ತೀರಿ? ನಾನು ಹೋಗಿ ಜ್ಯೂಸ್ ಕಳಿಸ್ತೀನಿ.
ಹೌದು, 14 ವರ್ಷದ ಹಿಂದೆ ಒಂದು ಹುಡುಗಿ ಬಂದಿದ್ಲಲ್ಲ ಹಾವಾಗಿ, ಆ ಥರದ ವಿಷಯ ಏನಾದ್ರು ನಡೀತಾ? ಹಾಂ, ಅಲ್ಲ ಮನೆ ಒಳಗಡೆ ಹುಲಿ ಸಿಂಹ ಬರ್ತೀವಿ ಅಂದರೆ ಯಾಕೋ ನನಗೆ ಭಯ ಶುರುವಾಗ್ತಿದೆಯಪ್ಪ. ನೀವು ಯಾಕೆ ಪ್ಯಾನಿಕ್ ಆಗ್ತೀರಾ? ಹಾವು ಬರಲಿ, ಚೇಳು ಬರಲಿ, ಮೊದಲು ನನ್ನ ಮೇಲೆ ಗೆದ್ದು ಆಮೇಲೆ ನಿಮ್ಮ ಹತ್ರ ಬರಬೇಕು. ನನ್ನ ಸೋಲು ಅದು ನನ್ನ ಸಾವು ಅಂತ ತಿಳ್ಕೊಳ್ಳಿ. ನಿಮಗೇನಾದ್ರು ತೊಂದರೆ ಆಗುತ್ತೆ ಅಂದರೆ ಅದು ನಾನು ಸತ್ತ ಮೇಲೆ ಆಗಬೇಕಷ್ಟೆ. ಏ ಯಾಕೆ ಹೀಗೆ ಮಾತಾಡ್ತಿದ್ಯೋ? ಗುರುಗಳು ಮನೆಗೆ ಬಂದಿದ್ರು, ಏನೋ ಪೂಜೆ ಮಾಡಿದ್ರು ಅಂತ ಗೊತ್ತಾಯಿತು, ಅದಕ್ಕೆ ಕ್ಯೂರಿಯಸ್ ಆಗಿ ಕೇಳಿದೆ ಅಷ್ಟೇ. ಹೌದು, ಗುರುಗಳು ಬಂದಿದ್ದು ನಿಜ, ನಾಗಪ್ರವೇಶ ಆಗಿದೆ ಅಂದಿದ್ದು ನಿಜ. ಆದರೆ ನಿಮಗೆ ಟೆನ್ಷನ್ ಬೇಡ, ಅದು ನಾನು ಹ್ಯಾಂಡಲ್ ಮಾಡ್ತೀನಿ. ಆದರೂ ತೀರಾ ಏನಾರು ಅಂತ ಪ್ರಾಬ್ಲಮ್ ಆದರೆ ನಾನೇ ನಿಮಗೆ ತಿಳಿಸ್ತೀನಿ, ಯೋಚನೆ ಮಾಡಬೇಡಿ. ಇಬ್ಬರೇ ಬಂದಿದ್ದೀರಾ, ಬಾಕಿಯವರಲ್ಲಿ? ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಬರ್ತೀನಿಂದವ್ರು ಇಬ್ಬರು ಕೈ ಕೊಟ್ಟರು. ಆದರೆ ಸಾಮ್ರಾಟ್ ಈಗ ಯಾಕೋ ಆ ವಿಷಯ? ದಿಗ್ವಿಜಯ್, ನೀನಿವತ್ತು ಬೇರೆ ಮೂಡಲ್ಲಿದೆಯಾ? ನೆಕ್ಸ್ಟ್ ಟೈಮ್ ಸಿಕ್ತಾಗ ಮಾತಾಡೋಣ. ನೋಡಿ ಸಾಂಬಶಿವ, ಎನಿಥಿಂಗ್ ಸೀರಿಯಸ್? ಅದು ಏನಿಲ್ವಾ, ಪರ್ಸ್ನಲ್ ಪ್ರಾಬ್ಲಮ್ ಅಷ್ಟೇ. ಇನ್ನೊಂದ್ಸಲ ಸಿಕ್ತಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನಂಗೆ ಟೈಮ್ ಆಯಿತು, ನಡಿ ಹೋಗೋಣ. ಓಕೆ, ಬಾಯ್. ರಾಹುಕಾಲ ಶುರುವಾಯಿತು. ಕೇವಲ ಪೂಜೆಗಲ್ಲ, ಆ ನಾಗಗಳಿಗೂ. ಓಂ ಚಂಡಿಕಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ರಹಸ್ಯನಾಗ ದರ್ಶನಾಯ. ಓಂ ರಹಸ್ಯ ಶಕ್ತಿ ದರ್ಶನಾಯ. ಓಂ ಚಂದ್ರವೇಶನಾಗ ದರ್ಶನಾಯ. ಓಂ ಹಾಂ ಹ್ರೀಂ ಹ್ರೂಂ ಕ್ಲೂಂ ಫಟ್ ಸ್ವಾಹಾ. ಪರದೆಯಲ್ಲಿ ಮಂಜುಗಟ್ಟುವುದರ ಹೊರತಾಗಿ ಇನ್ನೇನೂ ಆಗಲಿಲ್ಲ. ಮತ್ತದೇ ಶಕ್ತಿ ಗೋಚರತೆಯನ್ನು ನಿಯಂತ್ರಿಸುತ್ತಿದೆ. ಆ ಸರ್ಪದ ಸುಳಿವು ಪರದೆಯ ಮೇಲೆ ಗೋಚರವಾಗದಂತೆ ತಡೆಯುತ್ತಿದೆ. ಆ ಶಕ್ತಿ ಯಾವುದೋ ಆ ಶಕ್ತಿ
ನಮ್ಮ ತೋಳ್ಬಲ ಗಟ್ಟಿ ಇರೋರ್ಗೂ ಪ್ರೀತಿನ ಹೋರಾಡಿ ಗೆದ್ದೇ ಗೆಲ್ತೀವಿ. ಕೈ ಕಟ್ಕೊಂಡು ಕೂತ್ಕೊಳ್ಳೋ ಜಾಯಮಾನ ನಮ್ದಲ್ಲ. ಅಬ್ಬಾ ಸದ್ಯ ಯಾರೂ ನೋಡ್ತಾ ಇಲ್ಲ ನನ್ನ. ನನ್ನ ಪ್ರೇಮ ದೇವತೆ ಒಂದೇ ಒಂದ್ಸತಿ ಆಚೆ ಬಂದು ದರ್ಶನ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಪ್ಲೀಸ್ 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 ಕಣ, ಒಂದೇ ಒಂದ್ಸಲ ದರ್ಶನ ಕೊಡು ಪ್ಲೀಸ್. ಅಯ್ಯೋ ನನ್ನ ಪ್ರೇಮ ದೇವತೆ, ಬಂದು ದರ್ಶನ ಕೊಟ್ಟೇ ಬಿಟ್ಯಾ? ಆಹಾ, ಲಕ್ಕಿ ಡೇ ಇವತ್ತು. ಇದು ಕನಸ ನನ್ಸ? ಕನಸಲ್ಲ ನನ್ಸೆ. ಅಯ್ಯೋ ಪ್ಲೀಸ್ 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 ಹೋಗ್ಬೇಡ 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 ಬೇಡ, ಅಲ್ಲೇ ಸೆಕ್ಯೂರಿಟಿ ಇಲ್ಲ ಸದ್ಯ. ಓ ವ್ಯೂನೇ ಚೆನ್ನಾಗಿಲ್ಲ, ಫುಲ್ ಡಿಸ್ಟರ್ಬೆನ್ಸು. ಏನು ಮಾಡೋಣ, ಒಳಗೆ ಹೋಗೋಣ. ನಾನು ನನ್ನ ಆದಿಶೇಷನಿಗಾಗಿ ಪರಿತಪಿಸ್ತಿದ್ದೀನಿ. ಆದ್ರೆ ಅವನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನಲ್ಲ. ನಾನು ನಿನಗೋಸ್ಕರ ಪ್ರತಿ ಕ್ಷಣನೂ ಕಾಯ್ತಾ ಇದ್ದೀನಿ. ಆದ್ರೆ ನೀನು ಎಲ್ಲಿದ್ಯಾ? ಆದಿಶೇಷ, ನಾನು ನಿನ್ನ ಯಾವಾಗ ಭೇಟಿ ಆಗ್ತೀನಿ? ಅಯ್ಯೋ ದೇವ್ರೆ, ದೇವಸ್ಥಾನದಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸ್ಪೆಷಲ್ ಟಿಕೆಟ್ ತಗೊಂಡು ವಿಶೇಷ ದರ್ಶನ ಮಾಡಿದ್ರು ಇಂಥ ದರ್ಶನ ಸಿಗೋದಿಲ್ಲ. ಆಹಾ, ನೋಡ್ತಾ ಇದ್ರೆ ನೋಡ್ತಾರೆ ಅನ್ಸುತ್ತೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿ ಆಗಲು. ಹೂ ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ. ನನ್ನೀ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತರಲೇ. ಅಯ್ಯೋ, I can't.